ನೀಲಂಬಿಕಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಾಧನೆ ಅಗ್ರ ಶ್ರೇಣಿಯಲ್ಲಿ ವಿದ್ಯಾರ್ಥಿನಿಯರ ಮೆರುಗು. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳಲ್ಲಿ ಪ್ರಥಮ ದರ್ಜೆ ಫಲಿತಾಂಶ, ಭೌತಶಾಸ್ತ್ರದಲ್ಲಿ 100% ಅಂಕ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಸರ್ಕಾರಿ ನೀಲಂಬಿಕಾ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಈ ವರ್ಷದ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಮತ್ತೊಮ್ಮೆ ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಕಾಲೇಜಿನ ವಿದ್ಯಾರ್ಥಿನಿಯರು ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳಲ್ಲಿ ಅಗ್ರ ಶ್ರೇಣಿ ಮತ್ತು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಗಮನ ಸೆಳೆದಿದ್ದಾರೆ. ಕಲೆ ವಿಭಾಗದಲ್ಲಿ ಮಲ್ಲಮ್ಮ ಸುಭಾಷ್ 96%, ಅಗ್ರಸ್ಥಾನ ಪಡೆದಿದ್ದು, ಪ್ರಿಯಾ ಪ್ರಹ್ಲಾದ್ 92%, ವಿಜಯಲಕ್ಷ್ಮಿ ದತ್ತು 91%, ಪ್ರಿಯಾ ಸಂಜೀವ್ಕುಮಾರ್ 91%, ಭಾಗ್ಯಶ್ರೀ ಕಮಲಾಕರ್ 88%, ಆರತಿ ಕಾಶಿನಾಥ್ 86%, ಜ್ಯೋತಿ ಮನೋಹರ್ 86% ಹಾಗೂ ಪಾರ್ವತಿ ಬಾಬು 85% ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಸಂಜನಾ ವಿಜಯಕುಮಾರ್ 93% ಹಾಗೂ ವಿದ್ಯಾರಾಣಿ ವಿಠಲ್ 92% ಮುಂಚೂಣಿಯಲ್ಲಿ ಕಾಣಿಸಿಕೊಂಡ್ರೆ, ಸೌಂದರ್ಯ ಸುರೇಶ್ 90% ಮತ್ತು ಶಿವಾನಿ ರವಿ 87% ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಮಾಣಿಕ್ ಬಾಯಿ ಮಾರುತಿ 89%, ದಿವ್ಯಾ ಕಲ್ಲಪ್ಪ 87%, ಸಂಧ್ಯಾ ತಾನಾಜಿ 87%, ರಕ್ಷಿತಾ ರವೀಂದ್ರ 87% ಹಾಗೂ ಅಶ್ವಿನಿ ಮಲ್ಲಿಕಾರ್ಜುನ್ 86% ಉತ್ತಮ ಫಲಿತಾಂಶ ದಾಖಲಿಸಿದ್ದಾರೆ. ಇದಲ್ಲದೆ ಭೌತಶಾಸ್ತ್ರ ವಿಷಯದಲ್ಲಿ 2 ವಿದ್ಯಾರ್ಥಿನಿಯರು 100ಕ್ಕೆ 100 ಅಂಕಗಳನ್ನು ಪಡೆದು ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಹಿಂದಿ, ಲೆಕ್ಕಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100 ಫಲಿತಾಂಶ ಸಾಧಿಸಿರುವುದು ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟವನ್ನು ಮತ್ತಷ್ಟು ಎತ್ತು ಹಿಡಿದಿದೆ. ಈ ಸಾಧನೆಗೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಅಶೋಕ್ ರೆಡ್ಡಿ ಹಾಗೂ ಹಿಂದಿ ಉಪನ್ಯಾಸಕರಾದ ನರಸಿಂಗ್ ರೆಡ್ಡಿ ಗದ್ಲೆಗಾಂವ್ ಮತ್ತು ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿದ್ದಾರೆ. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ 9845856026ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು. ನಾನು ಮೊದಲನೇದಾಗಿ ಎಂಟಿವಿ ಕನ್ನಡ ರಿಪೋರ್ಟರ್ ಆದಂಥ ಮಾಧವಿ ಲಾಖೆ ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೇಡಮ್ ಅವರು ನಮ್ಮ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ. ಅವರು ನಾವು ಹಚ್ಚಿದಂಥ ಬೋರ್ಡ್ ಅಂಬೇಡ್ಕರ್ ಚೌಕನಲ್ಲಿ ಹಚ್ಚಿದ್ದೀವಿ. ಆ ಬೋರ್ಡ್ ನೋಡಿ ಅವರಿಗೆ ಖುಷಿ ಆಗಿ, ಸರ್ ನಿಮ್ಮ ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದೀವಿ ತಾವು ನೀಲಂಬಿಕಾ ಕಾಲೇಜಿನಿಂದ. ಸರ್ಕಾರಿ ಕಾಲೇಜಿದ್ರು ಕೂಡ ತಾವು ಬಸವ ಕಲ್ಯಾಣದಲ್ಲಿ ಖಾಸಗಿ ಕಾಲೇಜುಗಳಿಗೆ ಪ್ರತಿಸ್ಪರ್ಧೆ ಕೊಡ್ತಾ ಇದ್ದೀರಿ, ಅವ್ರಿಗಿಂತ ಹೆಚ್ಚಿನ ರಿಸಲ್ಟ್ ತಾವು ಕೊಡ್ತಾ ಇದ್ದೀರಿ ಅಂತ ಅವರು ಸ್ವಇಚ್ಛೆಯಿಂದ ಇವತ್ತು ರಿಪೋರ್ಟಿಂಗ್ ಮಾಡಕ್ಕೆ ಬಂದಿದ್ದಾರೆ. ಮೇಡಮ್ರೇ, ತಮ್ಮ ಮಾಧ್ಯಮದ ಮುಖಾಂತರ ಬಸವ ಕಲ್ಯಾಣದ ಮಹಾನ್ ಜನತೆಯಲ್ಲಿ ನಂದು ಒಂದು ಕಳಕಳಿ ಮನವಿ ಇದೆ. ಅಂದರೆ ಈಗ ತಾನೇ SSLC ಫಲಿತಾಂಶ ಬಂದಿದೆ. ಯಾವ ಮನೆಯಲ್ಲಿ ವಿದ್ಯಾರ್ಥಿನಿಯರು ಅಂದರೆ ಹುಡುಗಿಯರು SSLC ಪಾಸ್ ಆಗಿದ್ದಾರೆ, ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಜನ ಎಲ್ಲ ಖಾಸಗಿ PU ಕಾಲೇಜ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾವು ಫ್ರೀಯಾಗಿ ಸರ್ಕಾರ ಏನು ಕಾಲೇಜ್ ನಮಗೆ ಕೊಟ್ಟಿದೆ ಸಮಾಜಕ್ಕೆ, ನೀಲಂಬಿಕಾ ಕಾಲೇಜು ನಾವು ಫ್ರೀಯಾಗಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಫಲಿತಾಂಶ ಕೂಡ ಕೊಡ್ತಾ ಇದ್ದೀವಿ. ತಮ್ಮ ಎದುರಿಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಈ ಮಲ್ಲಮ್ಮ ಅಂತಕ್ಕಂಥ ಹುಡುಗಿ ಆರ್ಟ್ಸ್ನಲ್ಲಿ 96% ಸ್ಕೋರ್ ಮಾಡಿದ್ದಾಳೆ. ಈಕೆ ಕಿಣ್ಣಿವಾಡಿ ಹುಡುಗಿ ಮೇಡಮ್. ತದನಂತರ ಪ್ರಿಯಾ 92% ಮಾಡಿದ್ದಾಳೆ, ಈಕೆ ಚಿಕ್ಕನಾಗಾಂವ್ ವಾಡಿ. ಅದೇ ರೀತಿ ವಿಜಯಲಕ್ಷ್ಮಿ ಈಕೆ ಕೂಡ 91% ಸ್ಕೋರ್ ಮಾಡಿದ್ದಾಳೆ, ಈಕೆ ಚಿಕ್ಕನಾಗಾಂವ್ ವಾಡಿ. ಅದೇ ರೀತಿ ನಮ್ಮ ಪ್ರಿಯಾ 91% ಸ್ಕೋರ್ ಮಾಡಿದ್ದಾಳೆ, ಈಕೆ ಹರ್ಕೋಡ್ ವಿಲೇಜ್ಗೆ ಬಂದಿದ್ದಾಳೆ. ಈಕೆ ಸಂಜನಾ ಅಂತಕ್ಕಂಥ ವಿದ್ಯಾರ್ಥಿ ಸೈನ್ಸ್ನಲ್ಲಿ 93 ಸ್ಕೋರ್ ಮಾಡಿದ್ದಾಳೆ. ಇವ್ರ ತಂದೆಯವರು ಮುನ್ಸಿಪಾಲ್ಟಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡ್ತಾರೆ. ಈ ಹುಡುಗಿ ಮೊದಲು ಸಂಕಲ್ಪ ಕಾಲೇಜ್ನಲ್ಲಿ ಪ್ರವೇಶ ಪಡೆದಿದ್ರು ಫಸ್ಟ್ ಇಯರ್ನಲ್ಲಿ. ಸೆಕೆಂಡರಿಗೆ ಅವರಿಗೆ ಡೊನೇಷನ್ ಕೊಡ್ಲಿಕ್ಕೆ ಆಗಲಿಲ್ಲ. ಸರ್, ನನಗೆ ನಮ್ಮ ಹುಡುಗಿಗೆ ಏನಾದರೂ ಅದು ವಿದ್ಯಾಭ್ಯಾಸಕ್ಕಾಗಿ ನಾವು ಡೊನೇಷನ್ ಕೊಡ್ಬೇಕು, ನಂಗೆ ಆಗ್ತಾಯಿಲ್ಲ ಸರ್, ಹ್ಯಾಂಗೆ ಮಾಡ್ಬೇಕಂತ ಹೇಳಿದಾಗ, ಸರ್ ತಾವು
ಕಣ್ಮುಚ್ಚಿ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಅಂದಾಗ ಅವರು ಸೆಕೆಂಡ್ರಲ್ಲೇ ಬಂದಿದ್ದಾರೆ ಹುಡುಗಿ ಸಂಜನಾ. ಈಕೆ 93 ಸ್ಕೋರ್ ಪಡೆದಿದ್ದಾರೆ. ತದನಂತರ ವಿದ್ಯಾರಾಣಿ, ಈಕೆ ಕೂಡ 92 ಸ್ಕೋರ್ ಇನ್ ಸೈನ್ಸ್ ಫ್ಯಾಕಲ್ಟಿ. ದೆನ್ ಸೌಂದರ್ಯ 90%. ನಮ್ಮ ರವಿಚಂದ್ರನ್ ಕೆರೆ ಏನಿದ್ದಾರೆ ಪ್ರಭಾವಿ ವ್ಯಕ್ತಿ, ಅವ್ರ ಮಗಳು ಶಿವಾನಿ, ಹೀಗೆ ಪಟ್ಟದೇವರ ಗುರುಕುಲ್ನಲ್ಲಿ ಕಡಿಗಾರದಲ್ಲಿ ಪ್ರವೇಶ ಪಡೆದಿರೋ ಪುಸ್ತಕಕ್ಕೆ ಅವ್ರಿಗೆ ಸ್ವಲ್ಪ ಊಟ ಸಮಸ್ಯೆ ಆಗಿತ್ತು. ಹಾಗಾಗಿ ಅವರು ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ರಲ್ಲೇ ಪ್ರವೇಶ ಪಡೆದು 87% ತೆಗೆದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಕಾಮರ್ಸ್ನಲ್ಲಿ ನಮ್ಮ ಮಾನಿಕ್ ಪೈ 89%, ಯುಎನ್ 87%, ಆ್ಯಂಡ್ ಸಂಧ್ಯಾ 87%, ಆ್ಯಂಡ್ ರಕ್ಷಿತಾ 87%, ಅಶ್ವಿನಿ 86%. ಟೋಟಲ್ ಡಿಸ್ಟ್ರಿಬ್ಯೂಷನ್ ಇನ್ ಅವರ್ ಕಾಲೇಜ್ 17 ಇವೆ ಮೇಡಮ್ರೆ. ಫಸ್ಟ್ ಕ್ಲಾಸ್ 96, ಸೆಕೆಂಡ್ ಕ್ಲಾಸ್ 20 ಸೆಕೆಂಡ್ ಕ್ಲಾಸ್ ಇದ್ದರೆ 96 ಫಸ್ಟ್ ಕ್ಲಾಸ್ ಇಟ್ ಮೀನ್ಸ್ ನಾಟ್ 60, ನಾಟ್ ಲೆಸ್ ದೆನ್ 75, ಅಬೌಟ್ 75% ನೋಡಿ. ನಿಯರ್ ಡಿಸ್ಟಿಂಕ್ಷನ್ 84 ಜನ ಭಾಳಷ್ಟು ಇದರಲ್ಲಿ 84% ಪಟ್ಕೊಂಡಿದ್ದಾರೆ. ಒಂದೇ ಪರ್ಸೆಂಟಲ್ಲಿ ಡಿಸ್ಟಿಂಕ್ಷನ್ ಮಿಸ್ ಆಗಿದೆ. ಈ ಥರ 96 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಸೆಕೆಂಡ್ ಕ್ಲಾಸ್ 20 ವಿದ್ಯಾರ್ಥಿಗಳು, ಪಾಸ್ ಕ್ಲಾಸ್ ಕೇವಲ 2. ಸೊ ಇದು ಏನು ತೋರಿಸ್ತಾ ಇದೆ ಅಂದರೆ ಈ ಕಾಲೇಜ್ನಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ಇಟ್ ಈಸ್ ದ ಮಿರರ್ ಆಫ್ ದಿಸ್ ಕಾಲೇಜ್. ಈ ಬೋರ್ಡ್ ಮುಖಾಂತರ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ನಮ್ಮ ಕಾಲೇಜಿನ ಫಲಿತಾಂಶ ನಾಟ್ ಓನ್ಲಿ ದಿಸ್ ಇಯರ್, ಇದು ಕೇವಲ ಫಲಿತಾಂಶ ಈ ವರ್ಷ ಫಲಿತಾಂಶ ಅಲ್ಲ. ಇದು ನಾವು ನಮ್ಮ ರೆಡ್ಡಿ ಅಶೋಕ್ ರೆಡ್ಡಿ ಅವರು ಪ್ರಿನ್ಸಿಪಾಲ್ರಾಗಿ ಇವತ್ತು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು 2014ರಲ್ಲಿ ಬಂದಿದ್ದೇನೆ. 2014ದಿಂದ ಇಲ್ಲಿವರೆಗೆ ಪ್ರತಿ ವರ್ಷ ನಮ್ಮ ಕಾಲೇಜ್ನಲ್ಲಿ ಸುಮಾರು 15ರಿಂದ 25 ಹುಡುಗರು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತಾರೆ. ಸೊ ದಿಸ್ ಈಸ್ ದ ರೆವಲ್ಯೂಷನ್ ಇನ್ ಎಜುಕೇಷನ್. ಇದಕ್ಕೆ 2014ಕ್ಕಿಂತ ಮೊದಲು ನಮ್ಮ ಕಾಲೇಜ್ನಲ್ಲಿ ಒಂದು ಸಿಂಗಲ್ ವಿದ್ಯಾರ್ಥಿ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾಯಿಲ್ಲ. ಇಟ್ ಇಸ್ ರೆಕಾರ್ಡ್ ಹೇಳುತ್ತೆ. ಹೌದು ಸರ್, ಕಾಲೇಜ್ ಸ್ಟಾರ್ಟ್ ಆಗಿ ಸುಮಾರು ಒಂದು 40 ವರ್ಷ ಆಗಿರ್ಬೋದು. 14ಕ್ಕಿಂತ ಮುಂಚೆ ನಮ್ಮ ಕಾಲೇಜಿನಿಂದ ಒಂದೇ ವಿದ್ಯಾರ್ಥಿನಿ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾಯಿದ್ದಿಲ್ಲ. ಫಸ್ಟ್ ಕ್ಲಾಸ್ ಬರ್ತಾಯಿತ್ತು, ಆದರೆ ಡಿಸ್ಟಿಂಕ್ಷನ್ ಇದ್ದಿಲ್ಲ. ನಾವು ಇವರು ಹೊಸ ಎಲ್ಲ ಲೆಕ್ಚರರ್ಸ್ ಬಂದಿದ್ದಾರೆ, ಒಳ್ಳೆ ಸ್ಟಾಫ್ ಇದೆ. ಆ ಸ್ಟಾಫ್ ಏನಿದೆ ನಮ್ಮ ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ಈ ಥರ ನಾವು ಫಲಿತಾಂಶ ಕೊಡ್ತಾ ಇದ್ದೀವಿ. ಜನರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಮೇಲೆ ವಿಶ್ವಾಸ ಮಾಡಿ. ನಾವು ನಿಮ್ಮ ಮೇಲೆ ಡೊನೇಷನ್ ತೊಗೊಳ್ತಾ ಇಲ್ಲ. ನಮ್ಮದು ಏನು ಒಂದೇ ಕಂಡೀಷನ್ ಏನು, ವಿದ್ಯಾರ್ಥಿನಿ ರೆಗ್ಯುಲರ್ ಆಗಿ ಕಾಲೇಜ್ ಬರಬೇಕು. ನಾವು 100 ಸಲ ಪ್ರಥಮ PUCಗೆ ಉಚಿತ ಪ್ರವೇಶ ಇದೆ ಮೇಡಮ್ರೆ. ದಾಖಲಾತಿ ಆರಂಭವಾಗಿದೆ 2026-27ನೇ ಸಾಲಿಗೆ. ನೋ ಡೊನೇಷನ್, ಫ್ರೀ ಅಡ್ಮಿಷನ್. ಇದರಲ್ಲಿ ಸೈನ್ಸ್ನಲ್ಲಿ, ಆರ್ಟ್ಸ್ನಲ್ಲಿ, ಕಾಮರ್ಸ್ನಲ್ಲಿ ನಮ್ಮಲ್ಲಿ ಎಲ್ಲ ಫ್ಯಾಕಲ್ಟಿ ಫುಲ್ಫಿಲ್ ಇದೆ. ಎಲ್ಲ ಲೆಕ್ಚರ್ಸ್ ಇದ್ದಾರೆ. ಒಂದೊಂದು ಸಬ್ಜೆಕ್ಟ್ 2 ಜನ ಲೆಕ್ಚರ್ಸ್ ಇದ್ದಾರೆ. ನಮ್ಮಲ್ಲಿ ಲ್ಯಾಬ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ. ನಮ್ಮಲ್ಲಿ CS ಕೂಡ ಇದೆ. PUCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಇದೆ, ಹಿಂದಿ ಇದೆ, ಉರ್ದು ಇದೆ, ಲ್ಯಾಂಗ್ವೇಜಸ್ಸು. ಇಷ್ಟೆಲ್ಲ ಒಳ್ಳೆ ಫೆಸಿಲಿಟಿ ನಮ್ಮಲ್ಲಿದೆ. ನಾನು ಸುಳ್ಳು ಆಡ್ತಾ ಇದ್ದಲ್ಲ, ಮೈಕ್ ಹಿಡಿದು ಹೇಳಬೇಕಂದ್ರೆ ಸತ್ಯವಾಗಿ ಹೇಳಬೇಕಾಗುತ್ತೆ. ನಿಮ್ಮ ಎದುರು ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಇದೊಂದು ರಿಸಲ್ಟ್ ಶೀಟ್ ಇದೆ ಮೇಡಮ್, ನೋಡಿ. ಇದು ರಿಸಲ್ಟ್ ಶೀಟ್ ಇದೆ, ಹೌದಲ್ಲ? ರಿಸಲ್ಟ್ ಶೀಟ್ ಇದೆ ಮೇಡಮ್ ಜಿ. ಇಲ್ಲಿ ಮೇಡಮ್ರೆ ಸಬ್ಜೆಕ್ಟ್ ವೈಸ್ ನಾನು ಪರ್ಸೆಂಟೇಜ್ ಹೇಳ್ತೀನಿ. ಹಾಂ ಮೇಡಮ್ರೆ, ಹಿಂದಿ ವಿಷಯ ನಾನೇ ಕಲಿಸ್ತೀನಿ. 100 ಔಟ್ ಆಫ್ 100 ಎಲ್ಲ ಮಕ್ಕಳು ಪಾಸ್, ನೋ ಫೇಲ್. ಅಕೌಂಟೆನ್ಸಿ 100%. ಆಮೇಲೆ ಬಯಾಲಜಿ 100%. ತದನಂತರ ಕನ್ನಡ 94%. ಆಮೇಲೆ ಉರ್ದು 80%, ಹಿಸ್ಟ್ರಿ 96%, ಎಕನಾಮಿಕ್ಸ್ 95%, ಬಿಸ್ನೆಸ್ ಸ್ಟಡಿ 93%, ಸೋಷಿಯಾಲಜಿ 91%, ಪೊಲಿಟಿಕಲ್ ಸೈನ್ಸ್ 85%, ಫಿಸಿಕ್ಸ್ 98, ಕೆಮಿಸ್ಟ್ರಿ 96, ಮ್ಯಾಥಮೆಟಿಕ್ಸ್ 94. ಅಬೋವ್ 90 ಇವೆ. ಎಲ್ಲ ವಿಷಯದಲ್ಲಿ 90% ಅಬೋವ್ ಇದೆ. ಇಟ್ ಈಸ್ ದ ಮೆಮೊರೇಬಲ್ ರಿಸಲ್ಟ್. ನಾಟ್ ಓನ್ಲಿ ದಿಸ್ ಇಯರ್, ಪ್ರತಿ ವರ್ಷ ಇದೇ ಥರ ಫಲಿತಾಂಶ ಕೊಡ್ತಾ ಇದ್ದೀವಿ. ನಾವು ಸುಳ್ಳು ಹೇಳ್ತಾ ಇಲ್ಲ. ರೆಡ್ಡವರು ಇಲ್ಲೇ ಇದ್ದರೆ ಅದೇ ಪ್ರಿನ್ಸಿಪಾಲ್ರು, ಅವರೇ ಅದ್ರ ನಾವು ಸುಳ್ಳು ಆಡೋಕ್ಕೆ ಬರಲ್ಲ. ಇಟ್ ಈಸ್ ರೆಕಾರ್ಡಿಂಗ್ ಹೇಳುತ್ತೆ. ನಾ ಯಾಕೆ ಹೇಳ್ತಿದ್ದೆ ಅಂದರೆ, ನನಗೆ ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೆ,
ಯಾರು ಬಡವರಿದ್ದಾರೆ ಅವ್ರಿಗೆ ಏನಾಗ್ತದ ಪ್ರೈವೇಟ್ ಕಾಲೇಜ್ ಹೋದ ನಂತರ ನಮ್ಮ ಮಕ್ಕಳಿಗೆ ಏನೋ ಭವಿಷ್ಯ ಬದಲಾವಣೆ ಆಗ್ತಂತ ಇದೆ. ಯಾರ ಹತ್ರ ನಿಮ್ಮ ದುಡ್ಡು ಹೆಚ್ಚಾಗಿವೆ, ಯಾರಿಗೆ ಹತ್ತಿರ ಏನೋ ರೊಕ್ಕ ಹೆಚ್ಚಾಗಿದೆ ಅವ್ರು ಪ್ರೈವೇಟ್ ಹೋದ್ರೆ ನನಗೇನು ಅಭ್ಯಂತರ ಇಲ್ಲ. ಯಾರು ನಮ್ಮ ಮೇಲೆ ವಿಶ್ವಾಸ ಮಾಡಿ ಬರ್ತೀರಿ ಅವ್ರು ಯಾರೇ ಇಲ್ಲ, ಲಖಪತಿ ಬಂದರೂ ತೋತೀವಿ, ಬಿಲೋ ಪಾವರ್ಟಿ ಲೈನ್ ಇದ್ರೂ ತೋತೀವಿ. ನೋ ಕಂಡೀಷನ್, ನಮ್ಮಲ್ಲಿ ಲಿಮಿಟ್ ಇಲ್ಲ. 1,000 ಮಕ್ಕಳು ಬಂದರೂ ಕೂಡ ನಾವು ಪ್ರವೇಶ ತೋತೀವಿ. ಪ್ರವೇಶ ಪ್ರಾರಂಭವಾಗಿವೆ, ತಡ ಮಾಡದೆ ನಾಳೆಯಿಂದಲೇ PUC ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಒಂದ್ಸಲ ಬಂದು ಭೇಟಿಯಾಗಿ ನೀವು ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಒಂದು ಕಾಲೇಜ್ ನೋಡಿ. ಹೌದಲ್ಲ, ನಾವು ಹೇಳೋ ಸುಳ್ಳು ಆದ್ರೆ ಲ್ಯಾಬ್ ನೋಡಿ. ಫಿಸಿಕ್ಸ್ ಲ್ಯಾಬ್ ಇದೆ, ಕೆಮಿಸ್ಟ್ರಿ ಲ್ಯಾಬ್ ಇದೆ, ಬಯಾಲಜಿ ಲ್ಯಾಬ್ ಇದೆ, ಎಲ್ಲ ಲ್ಯಾಬ್ಗಳಿವೆ, ಎಲ್ಲ ಫೆಸಿಲಿಟಿ ಇದೆ. ನಮ್ಮಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ ಬಂದಿದ್ದಾರೆ. ಇಟ್ ಇಸ್ ದ ಫಸ್ಟ್ ಟೈಮ್ ನಮ್ಮ ನಿಲಂಬಿಕಾ ಇತಿಹಾಸದಲ್ಲಿ ಬೋರ್ಡ್ ಮಾಡಿ ಹಚ್ಚಿದ್ದು ಅಶೋಕ್ ರೆಡ್ಡಿ ಪ್ರಿನ್ಸಿಪಲ್ ಆದ ನಂತರ. ನಾವು ಪ್ರತಿ ವರ್ಷ ಹೇಳ್ತಾ ಇದ್ದೀವಿ, ಒಳ್ಳೆ ಫಲಿತಾಂಶ ಬಂದಿದೆ, ಬೋರ್ಡ್ ಹಚ್ಚಿರಿ, ಜನರಿಗೆ ಗೊತ್ತಾಗಬೇಕಂದ್ರೆ. ಇಲ್ಲಿವರೆ ಯಾವ ಪ್ರಿನ್ಸಿಪಾಲ್ ಬೋರ್ಡ್ ಮಾಡಿಲ್ಲ. ಹೌದಲ್ಲ, ಯಾಕೆ ಮಾಡಿಲ್ಲ ಅವರಿಗೆ ಪುನಃ ನಾವು ಹೇಳ್ತಾ ಇದ್ದೀವಿ ಸರ್, ನಾವು ಒಳ್ಳೆ ಫಲಿತಾಂಶ ಜನರಿಗೆ ಗುರುತಾಗಲಿ. ಹೌದು, ಜನರಿಗೆ ಏನಾಗ್ತದೆ, ರೆಡ್ಡಿ ಸರ್ ಪಾಠ ಮಾಡ್ತಾರಿಲ್ಲೋ, ಅಶೋಕ್ ರೆಡ್ಡಿ ಪಾಠ ಮಾಡ್ತಾ ಇದ್ದಾರೆ ಏನು ಡೌಟ್ ಇದೆ. ನಾನು ನನ್ನ ಡ್ಯೂಟಿ ಫಸ್ಟ್ ಮಾಡ್ತೀನಿ. ನನ್ನ ವಿಷಯದಲ್ಲಿ ಇಲ್ಲಿವರೆಗೆ ನಾನು 19 ವರ್ಷ ಸರ್ವಿಸ್ ಆಗ್ತಾ ಇದೆ. ಒಂದು ಸಲನೂ ಬಿಲೋ 19 ನನ್ನ ಸಬ್ಜೆಕ್ಟ್ ಬಂದಿಲ್ಲ. ಈ ಸಲ ರೆಕಾರ್ಡ್ ಆಗಿದೆ 100 to 100. ಎಷ್ಟು ಜನ ಕೂತಾರೆ ಅಷ್ಟು ಪಾಸ್. ಸೊ ಇದು ಸುಳ್ಳು ಹೇಳ್ತಾರೆ. ನಾನು ಜನರ ಬಗ್ಗೆ ಕಳಕಳಿ ಇದೆ. ಐ ಆಮ್ ದ ಪಕ್ಕಾ ಫಾಲೋವರ್ಸ್ ಆಫ್ ಬಾಬಾ ಸಾಹೇಬ್. ನಾನು ಬಾಬಾ ಸಾಹೇಬ್ ನಂಬ್ತೀನಿ, ಬಸವೇಶ್ವರ್ ನಂಬ್ತೀನಿ. ಯಾಕಂದರೆ ನಾವು ಇಷ್ಟೆಲ್ಲ ಒಳ್ಳೆ ಫಲಿತಾಂಶ ಕೊಡ್ತೀವಿ. ಜನ ಎಲ್ಲ ಬೇರೆ ಬೇರೆ ಮರಳಾಗಿ ಏನಂತ್ರಿ ಮರಳಾಗಿ ಅವರು ಪ್ರೈವೇಟ್ ಕಾಲೇಜ್ ಹೋಗಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ದಯಮಾಡಿ ಹಣ ಖರ್ಚು ಮಾಡ್ಕೊಬೇಡ್ರಿ. ಹಣ ಉಳಿತಾಯ ಮಾಡಿ ವಿದ್ಯಾರ್ಥಿಗೆ ಏನು ಹೆಣ್ಮಕ್ಳಿದ್ದಾರೆ ಆ ಏನು ಡೊನೇಷನ್ ಕೊಡ್ತೀರಿ ಪ್ರೈವೇಟ್ ಕಾಲೇಜ್, ಆ ಡೊನೇಷನ್ ಮಕ್ಕಳ ಹೆಸರು ಮಾಡಿಡಿ ಡೆಪಾಸಿಟ್. ಅವ್ರಿಗೆ ಮುಂದಿನ ವಿದ್ಯಾಭ್ಯಾಸ ಬರುತ್ತೆ. ಹೈಯರ್ ಎಜುಕೇಷನ್ ಬೇಕಾದ್ರೆ ದುಡ್ಡು ಬೇಕು ಅಂತ ಹೇಳುತ್ತಾ, ವಿಶೇಷವಾಗಿ ತಮಗೆ ತಾವು ಸಮಯ ಕೊಟ್ಟು ನಮ್ದೇನು ಹೈಲೈಟ್ಸ್ ಮಾಡ್ತಾ ಇದ್ದೇವೆ. ಇದು ನಿಮ್ಮದು, ಇಟ್ ಇಸ್ ದ ಪಬ್ಲಿಕ್ ಪ್ರಾಪರ್ಟಿ. ಇದು ಏನು ಬೋರ್ಡ್ ಇದೆ, ಇಟ್ ಇಸ್ ನಾಟ್ ಮೈ ಪ್ರಾಪರ್ಟಿ, ಇಟ್ ಇಸ್ ದ ಪಬ್ಲಿಕ್ ಪ್ರಾಪರ್ಟಿ. ಬಿಕಾಸ್ ಇಟ್ ಇಸ್ ದ ಕಾಲೇಜ್, ಇಸ್ ದ ಗೌರ್ಮೆಂಟ್ ಕಾಲೇಜ್ ಓನರ್ ಪಬ್ಲಿಕ್. ಇಟ್ ಇಸ್ ಸೇಡ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾ ಪದೇ ಹೇಳ್ತಿದ್ದೀನಿ, ನಿಮ್ಮ ಕಾಲೇಜ್ನಲ್ಲಿ ಅಡ್ಮಿಷನ್ ನೀವು ಪಡೆದರೆ ಯಾರು ಪಡಿತಾರೆ ಅಂತ ಹೇಳುತ್ತಾ, ಇನ್ನೊಂದು ಸಲ ಇಷ್ಟು ಜನ ವಿದ್ಯಾರ್ಥಿನಿಯರು ಶ್ರಮ ಪಟ್ಟಿದ್ದಾರೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಆಮೇಲೆ ಇದಕ್ಕೆ ಡಿಸ್ಟಿಂಕ್ಷನ್ ಬರಲಿಕ್ಕೆ ಶ್ರಮ ಪಡಲಿಕ್ಕೆ ಯಾರು ಕಾರಣಭೂತರಾಗಿದ್ದಾರೆ, ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಇಡ್ತೀನಿ. ಮೊದಲಿಗೆ ನಾನು 2025 ಮತ್ತು 26ನೇ ವರ್ಷದ ಈ ಕಾಲೇಜಿನ ಅತಿ ಹೆಚ್ಚು ಅಂಕಗಳ ಪಡೆದು ಈ ಕಾಲೇಜಿಗೆ ಕೀರ್ತಿ ತಂದಂತಹ 17 ವಿದ್ಯಾರ್ಥಿನಿಯರಿಗೆ ನಾನು ಶುಭಾಶಯಗಳನ್ನು 17 ಜನ ವಿದ್ಯಾರ್ಥಿನಿಯರಿಗೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಆರ್ಟ್ಸ್ನಲ್ಲಿ 8 ಜನ, ಕಾಮರ್ಸ್ನಲ್ಲಿ 4 ಜನ, ಸೈನ್ಸ್ನಲ್ಲಿ 5 ಜನ, ಈ ರೀತಿಯಿಂದ ಟಾಪರ್ಸ್ ಬಂದಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಶ್ರಮಪಟ್ಟಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಉನ್ನತ ಗುಣಮಟ್ಟದ ಒಂದು ಶಿಕ್ಷಣ ಇದೆ. ಎಲ್ಲ ಅತ್ಯುನ್ನತ ಪದವಿಯನ್ನು ಪಡೆದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಉನ್ನತ ಮಟ್ಟದ ಮತ್ತು ಅನುಭವ ಇರ್ತಕ್ಕಂಥ ಉಪನ್ಯಾಸಕರಿದ್ದಾರೆ. ಎಲ್ಲರೂ ಸಹ ಶ್ರಮ ಪಡ್ತಕ್ಕಂಥವರಿದ್ದಾರೆ. ತಾವೆಲ್ಲ ಬಂದು ನೋಡ್ಬೋದು, ಯಾವುದೇ ಒಂದು ತರಗತಿ ಯಾವುದೇ ಒಂದು ಅವಧಿಯಲ್ಲಿ ಖಾಲಿ ಇರೋಂಗಿಲ್ಲ. ಎಲ್ಲ ಅವಧಿಗಳು ಮುಂಜಾನೆ 10 ಗಂಟೆಯಿಂದ 4 ಗಂಟೆವರೆಗೆ ಸತತವಾಗಿ ನಡೀತಾ ಇರ್ತವೆ. ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಶೌಚಾಲಯಗಳು, ಶುದ್ಧವಾದಂತಹ ಕುಡಿಯುವ ನೀರು ಮತ್ತು ಸ್ವಚ್ಛವಾದಂತಹ ತರಗತಿಗಳು. ಪ್ರತಿಯೊಂದು ತರಗತಿಯಲ್ಲಿ ಫ್ಯಾನಿನ ವ್ಯವಸ್ಥೆ ಇದೆ, ಲೈಟಿನ ವ್ಯವಸ್ಥೆ ಇದೆ. ಎಲ್ಲ ರೀತಿಯ ವ್ಯವಸ್ಥೆ ಇದ್ದು ಈ ಕಾಲೇಜಿನಲ್ಲಿ ಓದ್ತಕ್ಕಂಥ ಮಕ್ಕಳು ತಮ್ಮ ಮುಂದಿನ ಭವಿಷ್ಯದ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳಬೇಕು ಎಂದು ಹೇಳುತ್ತಾ, ಪ್ರಥಮ PUC ತರಗತಿಗೆ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ ಮಾಡಲಿಕ್ಕೆ ದಾಖಲಾತಿ ಪಡೆಯಲು, ಪ್ರವೇಶ ಪಡೆಯಲು ಎಲ್ಲ SLCಯಲ್ಲಿ ಪಾಸಾದಂಥ ವಿದ್ಯಾರ್ಥಿನಿಯರು ಬಂದು ಇಲ್ಲಿ ದಾಖಲಾತಿ ಮಾಡಬೇಕು ಅಂಥೇಳಿ ಎಲ್ಲ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ಹೈಸ್ಕೂಲ್ಗಳ ವಿದ್ಯಾರ್ಥಿನಿಯರಿಗೆ ಮತ್ತು ಪಾಲಕರಿಗೆ ನಾನು ಈ ಒಂದು ವೇದಿಕೆಯ ಮುಖಾಂತರ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ.